ತಿಂಗಳ ಹಿಂದೆ ಆಲೂರಿನಲ್ಲಿ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಹೀಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆ ಎರಡನ್ನೂ ಕೂಡ ಮಾಡ್ಕೊಂಡು ಬರ್ತಾ ಇರೋ ಸಂಸ್ಥೆ. ನಮ್ಮ ಜೊತೆಗೆ ಅನುಭೂತಿ ಸಂಸ್ಥೆಯ ಶ್ರೀವಿದ್ಯಾ ಕಾಮತ್ ನಮ್ಮದೇ ಹುಡುಗಿದ್ರು. ಅವರ ಸಂಸ್ಥೆಯ ಬಗ್ಗೆ ಅವರು ವಿವರಣೆಯನ್ನು ಕೊಡ್ತಿದ್ದಾರೆ. ನಾವಿಬ್ಬರು ಜಂಟಿಯಾಗಿ ಭಾನುವಾರ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನ ಗಿರಕಲೋಕ ಪ್ರಕಾಶ್ ಅವರ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದೀವಿ. ಅದರ ವಿವರಣೆಯನ್ನು ಶ್ರೀವಿದ್ಯಾ ಕಾಮತ್ ಅವರು ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ಶ್ರೀವಿದ್ಯಾ ಅಂತ. ನಾನೊಬ್ಬ ಉದ್ಯಮಿ. ಅದಲ್ಲದೆ ಹೋದ ವರ್ಷ ಜನವರಿನಲ್ಲಿ ಅನುಭೂತಿ ಅಂತ ಒಂದು ಸಾಹಿತ್ಯ ರಂಗಭೂಮಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಒಂದು ಟ್ರಸ್ಟ್ ಹಾಕೊಂಡಿದ್ದೆ. ಅದರ ಮೂಲಕ ದೀಪಧಾರಣೆ ಅನ್ನುವಂತಹ ಏಕವ್ಯಕ್ತಿ ನಾಟಕವನ್ನು ಕೂಡ ಮಾಡಿದ್ದೆ. ನಿಮ್ಮಲ್ಲಿ ಮಾತಾಡಿದ್ದೆ. ಈಗ ನಾಡಿದ್ದು ಭಾನುವಾರ 13ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ವೀರಲೋಕ ಪ್ರತಿಷ್ಠಾನ ಅಂತ ಈಗ ಕನ್ನಡ ಬರಹಗಾರರನ್ನ ಕಮರ್ಷಿಯಲ್ ಸಕ್ಸಸ್ ಕೊಡೋದಕ್ಕೆ ಮತ್ತೆ ಪುಸ್ತಕಗಳನ್ನ ಅದರಲ್ಲೂ ಕನ್ನಡ ಪುಸ್ತಕಗಳನ್ನ ಓದುಗರ ಬಳಿಗೆ ತಲುಪಿಸೋದಕ್ಕೆ ಬಹಳಷ್ಟು ಕೆಲಸ ಮಾಡ್ತಿರುವಂತಹ ವೀರಲೋಕ ಪ್ರತಿಷ್ಠಾನದ ವಾರ್ಷಿಕೋತ್ಸವದ ನಿಮಿತ್ತ ಬಿಡುಗಡೆಯಾದಂತಹ 8 ಜನ ಬರಹಗಾರರ ಪುಸ್ತಕಗಳಲ್ಲಿ 6 ಪುಸ್ತಕಗಳನ್ನ ಮೈಸೂರಿನಲ್ಲಿ ಮರು ಬಿಡುಗಡೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಬಹಳಷ್ಟು ಜನ ಓದುಗರಿದ್ದಾರೆ. ಅವ್ರನ್ನ ತಲುಪೋದಕ್ಕೆ ಈ ಕಾರ್ಯಕ್ರಮವನ್ನ ಮೀಸಲಾಗಿ ಮಾಡ್ತಾ ಇರೋದು. ಅವತ್ತು ವೀರಪುತ್ರ ಶ್ರೀನಿವಾಸ ಅವರು ಅಂದ್ರೆ ವೀರಲೋಕ ಪ್ರತಿಷ್ಠಾನದ ಸಂಸ್ಥಾಪಕರು ಅವರು ಸಹ ಬರ್ತಾ ಇದ್ದಾರೆ. ಜೊತೆಗೆ 6 ಪುಸ್ತಕಗಳ ಬರಹಗಾರರು ಅಂದ್ರೆ ಲಕ್ಷ್ಮಣ ಕೊಡಸೆ ಅವರು ಪತ್ರಕರ್ತರ ಪಯಣ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ರಾಘವ್ ಅವರು ಸುಪಾರಿ ಸ್ವಾಮಿ ಮತ್ತು ಸಖೀನಾ ಅವರು ಅಲ್ಲಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಸಂತೋಷ್ ಹಾನಗಲ್ ಭಾಷೆ ಮತ್ತು ಬದುಕು ತುಂಬಾ ಒಳ್ಳೆ ಕನ್ನಡದ ಇದ್ರ ಬಗ್ಗೆ ಒಂದು ಸಂಶೋಧನಾ ಲೇಖನ ಅದು. ಗಿರಿಜಾ ರೈಕು ಅವರ ದೇವಸನ್ನಿಧಿ, ಅಕ್ಷತಾ ಪಾಂಡವಪುರ ಆಕ್ಟ್ರೆಸ್ ನಟಿ ಅಕ್ಷತಾ ಪಾಂಡವಪುರ ಅವರ ರುಚಿಗೆ ತಕ್ಕಷ್ಟು ಕಥಾ ಸಂಕಲನ, ಮತ್ತೆ ಆರ್ ಟಿ ಗುರುಬಸವರಾಜ್ ಇವರ ವೈಜ್ಞಾನಿಕ ಲೇಖನ ತುಂಬಾ ಒಳ್ಳೆ ಪುಸ್ತಕ ಏನಾಗುತ್ತೆ ಗುರು ಅಂತ. ಇದಿಷ್ಟು ಪುಸ್ತಕಗಳ ಬರಹಗಾರರು ಖುದ್ದಾಗಿ ಬರ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮ ಇರುತ್ತೆ. ಅವತ್ತು ಮೈಸೂರಿನ ಓದುಗರು ಹೆಚ್ಚು ಜನ ಬಂದು ಕನ್ನಡ ಪುಸ್ತಕಗಳನ್ನ ಓದೋರು ಇನ್ನೂ ಇದ್ದಾರೆ ಅನ್ನೋದನ್ನ ನಮಗೆ ಹೇಳಿ ನಮ್ಮ ಬೆನ್ನಬೇಕು ಅನ್ನೋದನ್ನ ಈ ಮೂಲಕ ನಿಮ್ಮ ಪತ್ರಕರ್ತರ ಮೂಲಕ ಹೇಳ್ಕೊಡ್ತಾರೆ. ಮೇಡಮ್, ಎಲ್ಲಿ ನಡೀತೆ ಟೈಮಿಂಗು? ಬೆಳಗ್ಗೆ 10 ಗಂಟೆಗೆ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನದಲ್ಲಿ ಇರುತ್ತೆ ಸರ್. ಎಲ್ಲಿ ಬರುತ್ತೆ ಮೇಡಮ್ ಅದು? ಸರ್, ಅದು ಯೂನಿವರ್ಸಿಟಿ ರೋಡ್ ಎದುರುಗಡೆ ಅಲ್ಲಿ ಮಳೆಯ ಮಾರ್ಗವಾಗಿ ಇದೆ ಸರ್. HD ಕೋಟೆ ರೋಡಿಂದ ನಾವು ಇಲ್ಲಿ ಆದಿತ್ಯ ಸರ್ಕಲ್ ಬರೋ ರೋಡ್ ಬರ್ತೀವಲ್ಲ, ರಿಂಗ್ ರೋಡ್. ರಿಂಗ್ ರೋಡಲ್ಲಿ RT ನಗರಕ್ಕಿಂತ ಇನ್ನೂ ಮೊದಲೇ ಬರುತ್ತೆ. ಮಳೆಯ ಮಾರ್ಗ ಎದುರುಗಡೆ ನಂದಿನಿ ಸ್ಟೋರ್ಸ್ ಇದೆ, ಬೂತ್ ಇದೆಯಲ್ಲ ಸರ್, ಸಿದ್ದರಾಮಯ್ಯ ಅಲ್ಲಿಂದ ಅಲ್ಲ, RT ನಗರ ಪಕ್ಕ ಶಂಕರ್ ನಗರ ಬರುತ್ತೆ ಸರ್. ಅದ್ರ ನೆಕ್ಸ್ಟ್ ನಮ್ದು ಬರುತ್ತೆ.